ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಕಳೆದ 3-4 ದಿನಗಳಿಂದ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಹರಿದಾಡ್ತಿರುವಂತಹದ್ದು, ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಕಂಡು ಬಂದಿದ್ದಾವೆ ಹಾಗಂತ ಒಂದು ಸಂಶೋಧನಾ ವರದಿ ಹೇಳ್ತಾ ಇದೆ. ಹಾಗಾಗಿ ಹುಷಾರಾಗಿರಿ, ಹುಷಾರಾಗಿರಿ, ಹುಷಾರಾಗಿರಿ ಅಂತ. ಅದರಲ್ಲೂ ವಿಶೇಷವಾಗಿ ಈ ಸೋಷಿಯಲ್ ಮೀಡಿಯಾಗಳಿದ್ದಾವಲ್ಲ, ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಭಯಭೀತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಸತ್ಯ ಎಷ್ಟು, ಡಾಕ್ಟರ್ಗಳು ಏನು ಹೇಳ್ತಿದ್ದಾರೆ ಮತ್ತು ಈ ಸುದ್ದಿ ಎಲ್ಲಿಂದ ಬಂತು, ಯಾವುದದು ಸಂಶೋಧನೆ, ಯಾಕೆ ಬಂತು, ಅದರ ಹಿಂದೆ ಏನಾದರೂ ಷಡ್ಯಂತ್ರ ಇದೆಯಾ, ಕುತಂತ್ರ ಇದೆಯಾ, ಮತ್ತು ಶಾಲಾ ಮಕ್ಕಳಿಗೆ ಮೊಟ್ಟೆ ಕೊಡ್ತಾರಲ್ಲ, ಇದಕ್ಕೂ ಈ ವದಂತಿಗಳಿಗೂ ಈ ಸುದ್ದಿಗೂ ಏನಾದರೂ ಸಂಬಂಧ ಇದೆಯಾ ನೋಡುವಂತಹ ಪ್ರಯತ್ನ ಮಾಡೋಣ. ಮೊದಲಿಗೆ ನಾನು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಮೊಟ್ಟೆ ತಿನ್ನಬೇಡಿ, ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ರೀತಿಯ ಸುದ್ದಿಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ. ಈ ಕಡೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅವು ಭಯದ ವಾತಾವರಣ ಸೃಷ್ಟಿ ಮಾಡಿ ಗೊಂದಲ ಮಾಡುವಂತಹ ಪ್ರಯತ್ನ ನಿರಂತರವಾಗಿ ಮಾಡ್ತಾನೆ ಇರುತ್ತೆ. ಯಾಕಂದ್ರೆ ಅವ್ರಿಗೆ TRP ಮುಖ್ಯ. ಆ ಕಡೆನೂ ಹೇಳ್ತಾರೆ, ಈ ಕಡೆನೂ ಹೇಳ್ತಾರೆ. ಆದರೆ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ವಾಟ್ಸಪ್ ಇದೆಯಲ್ಲ, ವಿಶೇಷವಾಗಿ ಅದರಲ್ಲಿ ಮೆಸೇಜ್ಗಳು ಹೋಗ್ತಿರೋದು, ಯಾರು ಮೊಟ್ಟೆ ತಿನ್ಬೇಡಿ, ಮೊಟ್ಟೆ ತಿನ್ಬೇಡಿ, ಕ್ಯಾನ್ಸರ್ ಬರುತ್ತಂತೆ, ಕ್ಯಾನ್ಸರ್ ಬರುತ್ತಂತೆ, ಪ್ರೂವ್ ಆಗ್ಬಿಟ್ಟಿದೆ ಕ್ಯಾನ್ಸರ್ ಬರುತ್ತೆ, ತಿನ್ಬೇಡಿ ಅಂತ. ಸೊ ಮೊದಲಿಗೆ ಇದು ನಿಜನಾ ಅನ್ನೋದನ್ನ ನೋಡೋದಾದ್ರೆ 100% ಸುಳ್ಳು, 100% ಸುಳ್ಳು ಇದು. ಹಾಗಂತ ವೈದ್ಯರೇ ಹೇಳ್ತಿದ್ದಾರೆ, ಸಂಶೋಧಕರು ಹೇಳ್ತಿದ್ದಾರೆ, ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ, ವಿಜ್ಞಾನಿಗಳು ಹೇಳ್ತಿದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರವೂ ಸಹ, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಆದೇಶ ಕೊಟ್ಟಿದ್ರು ಅದರದೊಂದು ಆಗ್ಲಿ ಟೆಸ್ಟಿಂಗ್ ಅಂತ. ಅದರ ಫಲಿತಾಂಶಗಳು ಬಂದಿದೆ. ಅದರಲ್ಲೂ ಯಾವುದೇ ರೀತಿಯಾದಂಥ ಈ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಏನೂ ಇಲ್ಲ. ಎಲ್ಲ ಸುಳ್ಳು ಸುಳ್ಳು ಸುಳ್ಳು, ವದಂತಿ. ಅಲ್ಲಿಗೆ ಅದು ವದಂತಿ. ಅದನ್ನ ಫಸ್ಟ್ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ಮುಂದಕ್ಕೆ ಹೇಳ್ತೀನಿ. ಹಾಗಾದ್ರೆ ಈ ವರದಿ ಬಂದಿದ್ದು ಸುಳ್ಳ? ಇಲ್ಲ, ವರದಿ ಬಂದಿದ್ದು ಸುಳ್ಳಲ್ಲ. ವರದಿ ಒಂದು ಬಂತು, ಯಾವುದೋ ಒಂದು ಗುಂಪು. ಈ ಜಗತ್ತಲ್ಲಿ ದಿನ ಬೆಳಗಾದ್ರೆ ಏನೋ ಒಂದು ವಿಚಾರದಲ್ಲಿ ಸಂಶೋಧನೆಗಳು ನಡೀತಾನೆ ಇರ್ತವೆ. ದಿನ ಬೆಳಗಾದ್ರೆ 1000 ರೀತಿಯ ಫಲಿತಾಂಶಗಳು ಬರ್ತಿರ್ತವೆ. ಅದರಲ್ಲೂ ಆಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀಲ್ಸ್ ನೀವು ನೋಡಿದ್ರೆ ಇದು ತಿನ್ಲೇಬಾರ್ದು ಅಂತಿರುತ್ತೆ ಯಾವ್ದಾದ್ರು ಒಂದು ವಸ್ತುವನ್ನ. ಇನ್ನೊಂದು ರೀಲ್ಸ್ ನೋಡಿದ್ರೆ ಅದು ತಿನ್ನದೇ ಹೋದ್ರೆ ನೀವು ಬದುಕೋದೇ ಇಲ್ಲ ಅಂತ ಬರುತ್ತೆ. ಇದೇ ರೀತಿ ಬೆಳ್ಳುಳ್ಳಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಒಂದು ಕಾಲದಲ್ಲಿ ಹಬ್ಬಿದ್ರು. ಅದಾದ ಒಂದೇ ತಿಂಗಳಿಗೆ ಇನ್ನೊಂದು ಸಂಶೋಧನೆ ಬಂತು, ಬೆಳ್ಳುಳ್ಳಿ ತಿಂದ್ರೆ ಕ್ಯಾನ್ಸರ್ ಗುಣ ಆಗತ್ತೆ ಅಂತ ಬಂತು. ಹೀಗಾಗಿ ಇದು ಯಾವುದೇ ರೀತಿಯಲ್ಲೂ ಸಹ ಒಂದು ಪರ್ಮನೆಂಟ್ ಆದಂತಹ ಸಂಶೋಧನೆಗಳಲ್ಲ ಇವು. ಒಂದು ಸಂಸ್ಥೆ, ಅದೊಂದು ತಂಡ ಒಂದು ಸಂಶೋಧನೆಯನ್ನು ಮಾಡಿ ಒಂದಷ್ಟು ಮೊಟ್ಟೆಗಳನ್ನು ಪರೀಕ್ಷೆ ಮಾಡಿ ಅದರಲ್ಲಿ ಹೇಳ್ತು, ಕಾರ್ಸಿನೋಜನ್ ಅನ್ನುವಂತಹ ಕ್ಯಾನ್ಸರ್ ಕಾರಕ ಅಂಶಗಳು ಮೊಟ್ಟೆಯಲ್ಲಿ ಕಂಡು ಬಂದಿದ್ದಾವೆ ಅಂತ. ಅದನ್ನ ಸ್ವಲ್ಪ ಬಣ್ಣ ಬದಲಾಯಿಸಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಮೊಟ್ಟೆ ತಿಂದರೂ ಸಹ ಕ್ಯಾನ್ಸರ್ ಬರ್ತಾ ಇದೆ, ಬಂದುಬಿಟ್ಟಿದೆ, ಸಾಕಷ್ಟು ಜನಕ್ಕೆ ಬಂದೇ ಬಿಟ್ಟಿದೆ ಅಂತೆಲ್ಲ ಸುಳ್ಳನ್ನ ಹಬ್ಬಿದ್ರು. ಸೊ ಈ ಕಾರ್ಸಿನೋಜನ್ ಅನ್ನುವಂಥದ್ದು ಕ್ಯಾನ್ಸರ್ ತರುವಂತಹ ಅಂಶನೇ, ಎರಡು ಅನುಮಾನಗಳಿಲ್ಲ. ಅವರು ಮಾಡಿದಂತಹ ಪ್ರಯೋಗದಲ್ಲಿ ಆ ಕಾರ್ಸಿನೋಜನ್ ಅಂಶ ಇರುವಂತಹ AOZ ಅನ್ನುವಂತಹ ಕೀಟಾಣುಗಳು ಅಥವಾ ವೈರಾಣುಗಳು ಕಂಡು ಬಂದಿದ್ದು ನಿಜಾನೇ ಕೆಲವು ಮೊಟ್ಟೆಗಳಲ್ಲಿ. ಆದರೆ ಇದು ಹೇಗೆ ಅಂದ್ರೆ, ನಿಮ್ಗೆ ಉದಾಹರಣೆಗೆ ಹೇಳ್ತೀನಿ. ಈಗ ನೀವು ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಿರ್ತೀರಿ ಅಂತ ಇಟ್ಕೊಳ್ಳಿ, ಫ್ಲೋರ್ ಕ್ಲೀನಿಂಗು, ಬಾತ್ರೂಮ್ ಕ್ಲೀನಿಂಗು, ಈ ರೀತಿಯಾದಂತಹ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಾಗ ಅಲ್ಲಿ ಹಿಂಗೆ ಒರೆಸಿದ ತಕ್ಷಣ ಕ್ಲೀನ್ ಆಗ್ಬಿಡುತ್ತೆ. ಅದ್ರ ಮೇಲೆ ಬರುತ್ತೆ 99.9% ಶುದ್ಧ, ಕ್ಲೀನ್, ವೈರಾಣು ಮುಕ್ತ. 100% ಅಂತ ಯಾರು ಹಾಕೋದಿಲ್ಲ. ಅದೇ ರೀತಿನೇ ಇದನ್ನು 99.99% ವರೆಗೂ ಇಲ್ಲ, ಎಲ್ಲೋ ದೂರದಲ್ಲಿ 0.00001% ಇರಬಹುದು. ಯಾಕಂದ್ರೆ ಒಂದು ಕ್ಯಾನ್ಸರ್ ಬರ್ಬೇಕಂದ್ರೆ ಕಾರ್ಸಿನೋಜನ್ ಅನ್ನುವಂತಹ ಅಂಶ ಸಣ್ಣ ಮಟ್ಟದ್ದಲ್ಲ. ಇವರು ಸಂಶೋಧನೆ ಮಾಡಿ ಕಂಡು ಹಿಡಿದ್ರಲ್ಲ, ಎಲ್ಲೋ ಒಂದು ಇಷ್ಟು ಅಂತಹದ್ದು ಸಾವಿರಾರು ಪಟ್ಟು ಇರಬೇಕಾಗತ್ತೆ. ಅಂತಹದ್ದು ಸಾವಿರಾರು ಪಟ್ಟು ಮೊಟ್ಟೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಹಾಗಾಗಿ ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದು ಪಟ್ಟ ಸುಳ್ಳು. ಹೇಗೆ ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ಅನ್ನುವಂತಹ ಗಾದೆ ಇದೆಯೋ, ಅದೇ ರೀತಿ ಸಿಕ್ಕಾಪಟ್ಟೆ ತಿಂದು, ಅದು ಆ ಕಾರ್ಸಿನೋಜನ್ ಇರುವಂತಹ ಮೊಟ್ಟೆಗಳನ್ನೇ ಹುಡುಕಿ ನೀವು ನೂರಾರು ಸಾವಿರಾರು ತಿಂದ್ರೆ
ಸುಮ್ಮನೆ ಇದ್ದವನಿಗೂ ಕ್ಯಾನ್ಸರ್ ಬರುತ್ತೆ, ಇನ್ನೇನಾದ್ರೂ ರೋಗ ಬಂದೇ ಬರುತ್ತೆ ಆ ಥರ ತಿನ್ಕೊಂಡೋದ್ರೆ. ಆ ಥರ ಅಲ್ಲ ಇದು, ಏನೂ ಆಗಲ್ಲ. ನೀವು ಒಂದಿನಕ್ಕೆ 4 ಮೊಟ್ಟೆ ತಿನ್ನಿ, 6 ಮೊಟ್ಟೆ ತಿನ್ನಿ, 12 ಮೊಟ್ಟೆ ತಿನ್ನಿ, ಏನೂ ಆಗಲ್ಲ ನಿಮಗೆ, ಏನೂ ಆಗಲ್ಲ. ಈ ಸಂಶೋಧನೆಗಳೆಲ್ಲ ಏನು ಅಂದ್ರೆ ಎಲ್ಲೋ ದೂರದಲ್ಲಿ 1.001% ಇದ್ರೆ ಸಾಧ್ಯತೆ ಅಂತ ಅದನ್ನ ಬಿಲ್ಡಪ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾಗಳು ಇರ್ತವೆ. ಅಂತಹದ್ದೇ ಒಂದು ವರದಿ ಈಗ ಬಂದಿರುವಂತಹದ್ದು. ಅದನ್ನ ಪಕ್ಕ ಸರ್ಕಾರನೂ ಹೇಳ್ತಾ ಇದೆ, ಸಂಶೋಧನೆ ಮಾಡೋರು ಹೇಳ್ತಿದ್ದಾರೆ, ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ, ಡಾಕ್ಟರ್ಗಳು ಹೇಳ್ತಿದ್ದಾರೆ, ಯಾವ ಕ್ಯಾನ್ಸರು ಬರಲ್ಲ, ಎಂಥದ್ದು ಇಲ್ಲ ಅಂತ. ಇನ್ನು ಈ ಮೊಟ್ಟೆ ವಿಚಾರದಲ್ಲಿ ಮೊದಲಿಂದಲೂ ಸಹ ಒಂದು ಗುಂಪಿದೆ ಈ ದೇಶದಲ್ಲಿ. ಅದು ಎಂತಹ ಕಂತ್ರಿ ಗುಂಪು ಅಂದ್ರೆ ನಾನ್ ವೆಜ್ ತಿನ್ನೋದನ್ನ ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅನ್ನುವ ರೀತಿಯಲ್ಲಿ ಮನಸ್ಥಿತಿ ಇಟ್ಕೊಂಡಿರ್ತಾರೆ ಮತ್ತು ಮೊಟ್ಟೆನೂ ನಾನ್ ವೆಜ್ಗೆ ಸೇರಿಸ್ಬಿಟ್ಟಿದ್ದಾರೆ. ಇವರ ಪ್ರಕಾರ ಮೊಟ್ಟೆನೂ ನಾನ್ ವೆಜ್ಜೆ. ಕೆಲವು ದೇಶಗಳಲ್ಲಿ ವೆಜ್ಜು ಅಂದ್ರೂ ಸಹ ಇವ್ರು ಒಪ್ಪಲ್ಲ. ಇಲ್ಲ ಇಲ್ಲ ಇಲ್ಲ, ಮೊಟ್ಟೆ ಛೀ ಅನ್ಕೊಂಡು ಓಡಾಡ್ತಿರ್ತಾರೆ. ಇವ್ರ ತಾತ ಮುತ್ತಾತಂದ್ರೆಲ್ಲ ದನದ ಮಾಂಸ ತಿಂದಿದ್ರು, ಅದನ್ನು ಬಿಟ್ಟು ಇವ್ರು ಬಿಟ್ಟ ತಕ್ಷಣ ಎಲ್ಲ ಬಿಟ್ಬಿಡ್ಬೇಕು. ಇವ್ರದ್ದು ಮೇನ್ ಟಾರ್ಗೆಟ್ ಏನು ಅಂದ್ರೆ ಬಡವರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರುವಂತಹ ಪ್ರೋಟೀನ್ಗಳನ್ನ ತಡೆದು ಬಿಡ್ಬೇಕು ಇವರು. ಅದರಲ್ಲಿ 2 ಪಾರ್ಟಿಗಳದ್ದು ಷಡ್ಯಂತ್ರ ಇರುತ್ತೆ. ಒಂದು ಮನುವಾದಿಗಳು ಧರ್ಮದ ಹೆಸರಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರು, ನಾವು ತಿಂದಿದ್ದೇ ಶ್ರೇಷ್ಠ, ನೀವು ತಿನ್ನೋದು ಅಸಹ್ಯ, ತಿನ್ನಬಾರದು, ನಾನ್ ವೆಜ್ ತಿನ್ನಬಾರದು ಹಂಗಂತ ಕತೆ ಕಟ್ಕೊಂಡು ಆ ಉದ್ದೇಶಕ್ಕೆ. ಅದರಲ್ಲಿ ಇನ್ನೊಂದು ಉದ್ದೇಶ ಇರುವಂತಹದ್ದು, ಮನುಸ್ಮೃತಿಯನ್ನು ನೀವು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ಈ ಕೆಳ ಜಾತಿಯವರು ಜಾಸ್ತಿ ಪ್ರೋಟೀನ್ಸು, ಪೌಷ್ಟಿಕಾಂಶ ಎಲ್ಲ ಸಿಕ್ಕರೆ ನಾನ್ ವೆಜ್ ಸಿಕ್ಕು ತುಂಬಾ ಶಕ್ತಿಯುತವಾಗ್ಬಿಟ್ರೆ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಅವ್ರನ್ನ ಅರೆ ಹೊಟ್ಟೆಯಲ್ಲಿ ಮಲಗಂಗೆ ಮಾಡಬೇಕು, ಸರಿಯಾಗಿ ಅವ್ರಿಗೆ ಪೌಷ್ಟಿಕಾಂಶ ಸಿಗಬಾರ್ದು, ಏನೋ ಒಂದು ರೋಗದಲ್ಲಿ ನರಳುತ್ತಾ ಇರಬೇಕು, ಆಗ ನಾವು ಅವ್ರ ಮೇಲೆ ನಿರಂತರವಾಗಿ ಸವಾರಿ ಮಾಡಬಹುದು ಅಂತ ಅವ್ರದ್ದೊಂದು ಲೆಕ್ಕಾಚಾರ. ಆದರೆ ಇನ್ನೊಂದಷ್ಟು ಜನದ್ದು ಒಂದಷ್ಟು ಕಂಪನಿಗಳಿದಾವೆ, ಸಪ್ಲಿಮೆಂಟ್ಸ್ ಅಂತ ಮಾರ್ಕೊಂಡಿರ್ತಾರೆ. ಅದರಲ್ಲೂ ಎಲ್ಲ ನಾನ್ ವೆಜ್ ಮಿಕ್ಸ್ ಆಗಿದ್ರು ಸಹ ಪ್ಯೂರ್ ವೆಜ್ ಅಂತ ಹಾಕೊಂಡು ಮಾರೋರು ಇದ್ದಾರೆ, ನಾರ್ಮಲ್ ಆಗಿ ಸಪ್ಲಿಮೆಂಟ್ಗಳು ಮಾರೋರು ಇದ್ದಾರೆ. ಅವ್ರೇನು ಅಂದ್ರೆ, ನೀವು ಪೌಷ್ಟಿಕ ಆಹಾರ ತಿನ್ನದೆ ಒಂದಷ್ಟು ವೀಕ್ ಆದ್ರೆ ನಮ್ಮ ಪೌಡ್ರ್ ಹಾಕೊಂಡು ಕುಡೀರಿ, ನಮ್ಮದು ಇನ್ನೇನೋ ತಿನ್ರಿ, ಶಕ್ತಿ ಬರುತ್ತೆ, ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ, ಎಂಥದ್ದು ಅದಕ್ಕೆ ಕೃತಕವಾದಂತಹ ಈ ಸಪ್ಲಿಮೆಂಟ್ಗಳನ್ನ ಮಾಡುವಂತಹ ಕಂಪನಿಗಳು, ಇವ್ರದ್ದೊಂದು ಕಡೆ ಷಡ್ಯಂತ್ರ ನಡೀತಾ ಇರುತ್ತೆ. ಚಿಕನ್ ತಿಂದು ನೀವು ಅದರಲ್ಲಿ ಏನೇನೋ ಇಂಜೆಕ್ಷನ್ಸ್ ಹಾಕಿ ಏನೇನೋ ಮಾಡಿರ್ತಾರೆ, ಅದನ್ನು ಬಿಡಿ, ಈ ಪೌಡರ್ ಕುಡೀರಿ, ಅದರಷ್ಟೇ ಶಕ್ತಿ ಕೊಡುತ್ತೆ, ಪ್ರೋಟೀನ್ ಕೊಡುತ್ತೆ, ಇನ್ನೇನೋ ಕೊಡುತ್ತೆ. ಇವ್ರದೊಂದು ಲಾಬಿ, ಈ ಬ್ರಾಹ್ಮಣ್ಯದೊಂದು ಲಾಬಿ. ಈ 2 ಲಾಬಿಗಳ ನಡುವೆ ಇದು ಆಗಾಗ ಇಂತಹ ಸುದ್ದಿಗಳನ್ನ ಹರಡಿ ಜನರಿಗೆ ದೂರ ಇಡಬೇಕು ನಾನ್ ವೆಜ್ ಇಂದ ಷಡ್ಯಂತ್ರ ನಡೀತಾ ಇರುತ್ತೆ. ಇನ್ನೊಂದು 2 ವರ್ಷಗಳಿಂದ ಕರ್ನಾಟಕದಲ್ಲಿ ಆಗ್ತಿರುವಂತಹದ್ದು ಏನು ಅಂದ್ರೆ, ಶಾಲೆಗಳಲ್ಲಿ ಮಕ್ಕಳಿಗೆ ಮೊಟ್ಟೆ ಕೊಡ್ತಿದ್ದಾರೆ. ಯಾರು ಮೊಟ್ಟೆ ಬೇಡವೋ, ಯಾರು ಮೊಟ್ಟೆ ತಿನ್ನಲ್ವೋ ಅವ್ರಿಗೆ ಬಾಳೆಹಣ್ಣು ಕೊಡ್ತಿದ್ರು, ಆನಂತರ ಬರ್ಫಿಯನ್ನು ಕೊಡ್ತಿದ್ದಾರೆ, ಕಡಲೆಕಾಯಿ ಬರ್ಫಿ. ಆದ್ರೆ ಶಾಲೆ ಪವಿತ್ರತೆ, ಮೈಲಿಗೆ, ಇಂಥ ನೀಚಾತಿ ನೀಚ ಮನಸ್ಥಿತಿಗಳಿದಾವಲ್ಲ. ಏನು ಅಂದ್ರೆ ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗುತ್ತೆ ಅನ್ನೋದೇ ಹೊಟ್ಟೆವರಿ ಅಷ್ಟೇ, ಇನ್ನೇನಿಲ್ಲ ಅಲ್ಲಿ. ಯಾವ ದೇವರು ದಿಂಡ್ರಲ್ಲ ಇವ್ರಿಗೆ ಗೊತ್ತು ಅದೆಷ್ಟು ನಿಜ ಎಷ್ಟು ಸುಳ್ಳು, ಇವ್ರು ಹೇಳೋ ತತ್ವ ಸಿದ್ಧಾಂತಗಳು ಎಷ್ಟು ನಿಜ ಎಷ್ಟು ಸುಳ್ಳು. ಮತ್ತು ಸಾವಿರಾರು ವರ್ಷಗಳಿಂದ ಈ ಸರ್ಕಾರಿ ಶಾಲೆಗೆ ಹೋಗೋದು ಮೇಯ್ನ್ ಆಗಿ ಯಾವ ಸಮುದಾಯಗಳು ಅನ್ನೋದು ಅವ್ರಿಗೂ ಗೊತ್ತು. ಸಾವಿರಾರು ವರ್ಷಗಳಿಂದ ಆ ಸಮುದಾಯಗಳನ್ನ ಹೇಗೆ ಅದುಮ್ಕೊಂಡು ಬಂದಿದ್ವಿ, ಈಗ ಅವ್ರಿಗೆಲ್ಲ ಸಿಕ್ಬಿಟ್ರೆ ಸ್ಕೂಲಲ್ಲಿ ಊಟನೂ ಸಿಕ್ಕಿ, ಪೌಷ್ಟಿಕವಾಗಿಯೂ ಬೆಳೆದು, ಬುದ್ಧಿನೂ ಬೆಳೆದು, ವಿದ್ಯಾಭ್ಯಾಸನೂ ಸಿಕ್ಕಿ, ಎಲ್ಲ ಸಿಕ್ಕರೆ ನಾವೇಗೆ ಅವ್ರನ್ನ ಆಳ್ವಿಕೆ ನಡೆಸೋದು ಅನ್ನೋ ಭಯ ಇರುತ್ತಲ್ಲ. ಅದರಲ್ಲಿ ಮೊಟ್ಟೆ ಕೊಡಬಾರ್ದು, ಮೊಟ್ಟೆ ಕೊಟ್ರೆ ನಾವು ಸೇರ್ಸಲ್ಲ ಸ್ಕೂಲ್ಗೆ, ಮಕ್ಕಳನ್ನ ಟಿಸಿ ತಗೊಂಡು ಇಂಥ ನಾಟಕಗಳು ಸುಮಾರು ಮಾಡಿದ್ರು. ಈಗ ಇದನ್ನು ಬಳಸ್ಕೊಂಡು ಅದನ್ನ ಮತ್ತೆ ಶುರು ಮಾಡಿದ್ದಾರೆ. ಸ್ಕೂಲಲ್ಲಾದ್ರೂ ಮಕ್ಕಳಿಗೆ ತಿನ್ಸೋದು ಬಿಡ್ರಿ, ಕ್ಯಾನ್ಸರ್ ಬರ್ತಾ ಇದೆ ಅಂತ. ಇದೆಲ್ಲ ಇವ್ರದ್ದೇ ಷಡ್ಯಂತ್ರಗಳು. ಸೊ ಸ್ಕೂಲಲ್ಲಿ ಮೊಟ್ಟೆ ಕೊಡೋದ್ರ ಬಗ್ಗೆಯೂ ಅದಕ್ಕೂ ಸಹ ಇದೊಂದು ರೀತಿಯಾಗಿ ಸಂಬಂಧ ಹೊಂದಿರುವ ಸಾಧ್ಯತೆಗಳಿರ್ತವೆ. ಒಟ್ಟಿನಲ್ಲಿ ಮೊಟ್ಟೆಗಳನ್ನ ನೀವು ಆರಾಮಾಗಿ ತಿನ್ಬೋದು ಅಂತ ಎಲ್ಲ ಕಡೆ ಪ್ರೂವ್ ಆಗಿದೆ. ನೀವು ಆರಾಮಾಗಿ ತಿನ್ನಿ, ಏನೂ ಆಗಲ್ಲ. ಸರ್ಕಾರ ತಾನಾಗಿ ತಾನ ಮುಂದೆ ಬಂದು ಅಂಕಿಅಂಶಗಳನ್ನು ತೋರಿಸಿ, ಸಂಶೋಧನಾ ವರದಿಯನ್ನು ತೋರಿಸಿ, ಇಂತಹ ವಸ್ತು ತಿನ್ನಬೇಡಿ, ಇದರಿಂದ ಇದು ಬರೋದು 100% ಶೋರ್ ಆಗಿದೆ ಅಂತ ಸರ್ಕಾರ ಹೇಳಿದ್ರೆ ಆಗ ಮಾತ್ರ ನಿಲ್ಲಿಸಿ. ಇನ್ನು ಯಾವ ವಾಟ್ಸಪ್ಪು,
ಯಾವ ಯೂಟ್ಯೂಬು, ಯಾವ ರೀಲ್ಸು, ಇನ್ಸ್ಟಾಗ್ರಾಮು ಎಲ್ಲೂ ತಲೆ ಕೆಡಿಸ್ಕೋಬೇಡಿ. ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರ ಕೊಡಿ, ನೀವು ಪೌಷ್ಟಿಕ ಆಹಾರ ತಗೊಳ್ಳಿ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಪ್ರೋಟೀನನ್ನು ಮಿಸ್ ಮಾಡ್ಕೋಬೇಡಿ. ಪ್ರತಿದಿನ ಒಂದು ಮೊಟ್ಟೆ ತಿಂದರೆ ಆರೋಗ್ಯವಾಗಿರ್ತೀರಿ ಅಂತ ಡಾಕ್ಟರ್ಸೇ ಹೇಳ್ತಾರೆ. ಸೊ ಇದಿಷ್ಟು ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ ಅನ್ನೋದರ ಕುರಿತಾಗಿ ನಾವು ತಿಳ್ಕೊಳ್ಬೇಕಾದಂತಹ ವಿಚಾರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.